ಈ ಹರಕೆನ ಮಾಡಲೇಬೇಕಾ? ಮಾಡ್ದಲೆ ಹರಕೆ ಪೂರ್ತಿ ಆಯ್ತದ? ಮಾಡಬೇಕು ಕಲ, ಇದೊಂದೇ ಆಗೋಯ್ತದೆ. ಜೈ ಮಕ್ಕಳವ್ವ, ಕಾಪಾಡವ್ವ ನನ್ನವ್ವ, ಒಳ್ಳೇದು ಮಾಡವ್ವ. ಪಾರು, ನನ್ನ ಮಗ ಹರಕೆ ತೀರ್ಸೋಕ್ಕೆ ಇಷ್ಟೊಂದು ನೋವು ಅನುಭವಿಸ್ತಾ ಇದ್ದಾನೆ. ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ ಪಾರು, ನೋಡೋಕ್ಕಾಗ್ತಾ ಇಲ್ಲ. ಅತ್ತೆ, ನೀವು ಹೋಗಿ ರಮ್ಯನ ಜೊತೆ ಕೂತೀರಿ, ನಾನು ನೋಡ್ಕೋತೀನಿ. ಹುಷಾರಾಗಿ ನೋಡ್ಕೊ. ಮಕ್ಕಳವ್ವ, ಅದಕ್ಕೆ ಏನು ಯೋಚನೆ ಮಾಡ್ತಾ ಇದೆಯಾ? ನಿಜವಾಗ್ಲೂ ಎಲ್ಲ ವಿಷಯನೂ ಅಣ್ಣಂಗೆ ಹೇಳ್ಬಿಡ್ತೀಯಾ? ಹೇಳ್ತೀನಿ, ಹೇಳ್ತೀನಿ ಗೊಂಡು. ನನಗೆ ವಿಷಯ ಗೊತ್ತಿದ್ದು ನನ್ನ ಗಂಡನಿಂದ ಮುಚ್ಚಿಡೋದಕ್ಕಾಗಲ್ಲ, ತಪ್ಪಾಗತ್ತೆ. ಅಷ್ಟಕ್ಕೂ ಈ ವಿಷಯ ಗೊತ್ತಾದರೆ ಯಾರಿಗೇನೂ ತೊಂದರೆ ಆಗಲ್ಲ. ತೊಂದರೆ ಆಗೋದೇ ಆಗಿದ್ದರೆ ಈ ವಿಷಯನ ನಾನು ಮುಚ್ಚಿಟ್ಟಿರ್ತಿದ್ದೆ ಗೊಂಡು. ಈ ವಿಷಯನ ಮುಚ್ಚಿಟ್ಟಷ್ಟು ವಿಷಯ ದೊಡ್ಡದಾಗತ್ತೆ. ನಾನು ಹೇಳ್ತೀನಿ ಗೊಂಡು, ಹೇಳಲೇಬೇಕು. ಎಕ್ಸ್ಕ್ಯೂಸ್ ಮೀ ಯಂಗ್ ಲೇಡಿ, ಇಲ್ಲೊಬ್ರು ಪಿಂಕಿ ಅಂತ ವೇಟ್ ಮಾಡ್ತೀನಿ ಅಂದ್ರು, ಅವ್ರನ್ನೆನಾರ ನೋಡಿದ್ರ? ಪಿಂಕಿ ಏನ್ ಬೇಬಿ, ನಮ್ 3 ಜಾತ್ರೆಗೂ ಈ ರೇಂಜ್ ರೆಡಿ ಆಗಿರ್ಲಿಲ್ಲ, ನಾರಿ ಪೂಜೆಗೆ ಈ ರೇಂಜ್ ರೆಡಿ ಆಗ್ಬಿಟ್ಟಿದ್ಯಾ? ಎಲ್ಲ ನಿನ್ಗೋಸ್ಕರನೇ ಕಣೋ. ನಿನ್ ಕಣ್ಣಿಗೆ ಮಾತ್ರ ನಾನ್ ಚೆನ್ನಾಗ್ ಕಾಣಿಸ್ಬೇಕು ತಾನೆ. ಅದು ಸರಿಯಾಗಿ ಹೇಳದೆ ಬಿಡು. ನೀನ್ ಹೆಂಗ್ ಕಾಣಿಸ್ತಿದ್ಯಾ ಅಂದ್ರೆ, ಈ ಹಣ್ಣಿನ ಅಂಗಡಿಲಿ ಈ ಕರ್ಬೂಜ, ಕಲಂಗರಿ ಹಣ್ಣು, ಮಾವಿನ ಹಣ್ಣೆಲ್ಲ ಅದ್ರ ಮಧ್ಯದಲ್ಲಿ ಈ ಗಂಧದ ಕಡ್ಡಿ ಇಟ್ಬಿಟ್ಟು ಗಮ್ಮ ಅನ್ನಿಸ್ತಿರ್ತಾರಲ್ಲ, ಅಷ್ಟು ಪ್ರೆಸ್ ಆಗಿ ಕಾಣಿಸ್ತಿದ್ಯಾ. ನಾನ್ ಹೇಳ್ತಿದ್ನಲ್ವಾ ಸರ್ಪ್ರೈಸ್ ಕೊಡ್ತೀನಿ ಅಂತ, ಅದಕ್ಕೆ. ಇರೋ ನೋಡ್ತಾ ಇದ್ರೆ ನನ್ ದೃಷ್ಟಿನೇ ತಾಗ್ಬಿಡುತ್ತೆ. ಒಂದ್ಸಲ ದೃಷ್ಟಿ ತೆಗ್ಬಿಡ್ತೀನಿ. ಆಹಾ, ನಾ ಇಷ್ಟೇನಾ? ಬೇರೇನು ಇಲ್ವಾ? ಚೆನ್ನಾಗಿ ಹೇಳ್ದೆ. ಪರೀಕ್ಷೆಯಲ್ಲಿ ಟೀಚರ್ ಕಾಪಿ ಹೊಡೆದ್ ಪಾಸ್ ಆಗು ಅಂತ ಹೇಳ್ದಾಗ್ಲೇ ಬಿಡಲ್ಲ ನಾವು. ಇನ್ನೀನು ಬೇರೆ ಏನು ಇಲ್ವಾ ಅಂದ್ರೆ ಬಿಟ್ಬಿಡ್ತೀವ? ಯಾರು ಇಲ್ಲ ಅಲ್ವಾ? ನಾನು ಒರೆಸ್ಲಾ? ಆಗ್ಲೇ ಹೇಳಿದ್ನಲ್ಲಮ್ಮ, ಈ ಹರಕೆ ಮುಗಿಯೋ ತನಕ ಯಾರು ಮುಟ್ಟಬಾರದು. ಸರಿ ಹಾರು, ಇನ್ನೇನು ಮುಗ್ದೋಯ್ತದೆ, ಚಿಂತೆ ಮಾಡ್ಬೇಡ. ಮಕ್ಕಳವ್ವ, ಮಕ್ಕಳವ್ವ, ಸೀನಾ ಬೇರೆ ಇಲ್ಲೇ ಬಂದಿದ್ದಾನೆ. ಪಿಂಕಿ ಜೊತೆ ಬಂದು ಅಷ್ಟೆಲ್ಲ ಕೆಟ್ಟಾಗಿ ಬಿಹೇವ್ ಮಾಡ್ತಿದ್ದಾನೆ. ನನಗೆ ಏನೋ ಹೇಳೋಕ್ಕೆ ಆಗ್ಲಿಲ್ವಲ್ಲ. ಅಲ್ಲ ಅದಕ್ಕೆ ಎಲ್ಲ ವಿಷಯನೂ ನೀನೇ ಇವತ್ತು ಹೇಳ್ಬಿಡ್ತೀನಿ ಅಂತ ಅಂದವಳು, ಆದರೆ ವಿಷಯ ಇನ್ನೇನು ಗೊತ್ತಾಗೋ ಅಷ್ಟರಲ್ಲಿ ನೀನೇ ತಡೆದಿಯಲ್ಲ. ಅದಕ್ಕೆ ಯಾಕೆ ಭಯ ಆಯ್ತಾ? ಸೋಲ್ತಿರೋದು ನನ್ನ ಜೀವನನೇ ಅಂತ ನನಗೆ ಗೊತ್ತಿದ್ರು ನಾನು ಹೇಳ್ದೇನೆ ಸುಮ್ಮನಿದ್ದೀನಿ ಅಂದರೆ ಅದಕ್ಕೊಂದು ಅರ್ಥ ಇದೆ ಅಂತ ಅಲ್ವಾ? ಅದಕ್ಕೆ ಏನಾದರೂ ಇದೊಂದು ಸತ್ಯ ಗೊತ್ತಾಗೋದ್ರೆ ನನ್ನ ಕುಂಕುಮ ಮತ್ತು ನನ್ನ ಗಂಡನ ಮನೆ ನೆಮ್ಮದಿ ಎರಡೂ ಸಂಪೂರ್ಣವಾಗಿ ಹಾಳಾಗೋಗುತ್ತೆ. ಅದಕ್ಕೆ
ನೀನೇ ಆದರೂ ಹೇಳಲೇಬೇಕು ಅಂತ ಅನ್ಕೊಂಡಿರೋ ನನಗೆ ಹೇಳೋಕ್ಕಾಗಲಿಲ್ಲ ಅಂದರೆ ಈ ಸತ್ಯನ ನನ್ನ ಗಂಡಂಗೆ ಆ ಮಾತಾಡವನ್ನೇ ಬೇರೆ ರೀತಿ ತೋರಿಸ್ತಾಳೆ ಅನಿಸ್ತಿದೆ. ಆಗಲಿ ಮಕ್ಕಳವ, ನಾನು ಈ ವಿಷಯದ ಬಗ್ಗೆ ಯೋಚನೆ ಮಾಡಲ್ಲ. ಈ ವಿಷಯನ ನಿನಗೆ ಬಿಟ್ಬಿಡ್ತಿದ್ದೀನಿ. ನಮ್ಮ ರಶ್ಮಿಗೆ ನ್ಯಾಯ ಕೊಡಿಸ್ತೀಯೋ ಇಲ್ಲ ಆ ಸೀನನ್ನೇ ಮೆರೆಸ್ತೀಯೋ ನಿನಗೆ ಬಿಟ್ಟಿದ್ದು ತಾಯಿ, ನಿನಗೆ ಬಿಟ್ಟಿದ್ದು. ಇವಾಗ ಹೆಂಗಿದಿರತ್ನಾ? ಇವಾಗ ಆರಾಮಿದೆ ರೀ. ಅದು ಆ ಟೈಮಿಗೆ ಮಾತ್ರ ಭೂಕಂಪ ಆದಂಗೆ ಅನ್ಸುತ್ತೆ, ಆಮೇಲೆ ಸ್ವಲ್ಪ ಸರಿ ಹೋಗುತ್ತೆ. ಮೇಡಮ್ ಅವರೇ ಎಲ್ಲ ಆಯ್ತಲ್ಲ? ಸರ್, ನಮ್ಮ ರೆಸಾರ್ಟಿಗೆ ಬಂದಿದ್ದಕ್ಕೆ ಐ ಹೋಪ್ ನಿಮ್ಮ ಸ್ಟೇ ತುಂಬ ಚೆನ್ನಾಗಿತ್ತು ಅಂತ. ಹೌದು ಮೇಡಮ್, ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಅಂದಹಾಗೆ ಯಾಕೆ ಯಾರು ಕಾಣಿಸ್ತಿಲ್ವಲ್ಲ, ಎಲ್ಲಿ ಎಲ್ಲರೂ? ಮ್ಯಾಮ್, ಆಲ್ಮೋಸ್ಟ್ ಎಲ್ಲರೂ ರಜದಲ್ಲಿದ್ದಾರೆ. ಒಂದಲ್ಲ ಒಂದು ಪ್ರಾಬ್ಲಮ್ ಆಗಿತ್ತು, ಯಾವತ್ತೂ ಹೀಗಾಗಿರಲಿಲ್ಲ. ಅದು ಏನಾಯಿತೋ ಏನೋ, ಇವಾಗ ಸ್ವಲ್ಪ ಮೆಂಬರ್ಸ್ ಕಮ್ಮಿನೇ ಇದ್ದಾರೆ. ಸರಿ, ನಾವು ಹೊರಡುಮ್ಮ, ಲೇಟ್ ಆಗೋಯ್ತದೆ. ಸರಿ, ಬರ್ತೀವಿ ಮೇಡಮ್. ವಾ ರತ್ನ, ಕಾರ್ಕೇನ ರಿಸೆಪ್ಷನ್ ಟೇಬಲ್ ಹತ್ರನೇ ಮರ್ತ್ಬಿಟ್ಟಿರ್ಬೇಕು. ನಾನು ಹೋಗಿ ತಗೊಬರ್ತೀನಿ, ನೀ ಇಲ್ಲೇ ಇರು. ಇರಿ, ನಾನೇ ಹೋಗ್ತಾ ಇರ್ತೀನಿ. ರತ್ನ ಪರವಾಗಿಲ್ಲ, ನೀ ಇಲ್ಲೇ ಇರು, ನಾನು ತಗೊಬರ್ತೀನಿ. ನಾನೇನು ಹೇಳಿದೆ, ಅಟ್ಲೀಸ್ಟ್ ನನಗೊಂದು ಸ್ವಲ್ಪ ವಾಕ್ ಆದಂಗಾದರೂ ಆಗುತ್ತೆ. ನಾನೇ ತರ್ತೀನಿ. ಅಪ್ಪ ಕೊನೆಗೂ ತೊಲಗಿದ್ನಲ್ಲ ಅವನು, ನೆಮ್ಮದಿ ಆಗೋಯ್ತು. ಯಾಕೆ ಸರ್ ಹೀಗಂತಿದ್ದೀರಾ? ಸಾರಿ ಸರ್, ಅದು ನನ್ನ ಹಸ್ಬೆಂಡ್ ಕೀ ಬಿಟ್ಟು ಹೋಗಿದ್ರು, ತೊಗೊಂಡು ಹೋಗೋಣ ಅಂತ ಬಂದೆ. ನಿಮ್ಮ ಕಣ್ಣಿಗೇನೋ ಆಗಿದೆ ಅಂದರು, ಏನಾಯಿತು ಸರ್? ಪಾಪ ನನಗೊಬ್ಳು ತಂಗಿ ಇದ್ದಿದ್ರೆ ಹೀಗೆ ಇರ್ತಾ ಇದ್ರೇನೋ. ಮೇಡಮ್, ನನ್ನ ವಿಷಯ ಬಿಡಿ, ನಾನು ನಿಮ್ಮ ವಿಷಯ ಹೇಳಬೇಕು. ಹೇಳಿ ಸರ್. ಅದು ನಿಮ್ಮ ಗಂಡ. ನನ್ನ ಗಂಡ? ಹೇಳಿ ಸರ್, ಹೇಳಿ ಸರ್, ನನ್ನ ಗಂಡ? ಅದು ನಿಮ್ಮ ಗಂಡ. ಗಂಡ ಪರಶುರಾಮ್ ಅಂತ.